ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗ್ ಬಂದು ಮಂಡೇಯಿಂದ ಟ್ಯೂಸ್ಡೇ ತನಕ ಆಗಿರುವಂಥ ಲಾಗು. ಮಂಡೇ ನೈಟ್ ಅಂದರೆ ಟ್ಯೂಸ್ಡೇ ಸಂಕ್ರಾಂತಿ ಹಬ್ಬ ಆಯ್ತಲ್ವ, ಸೊ ಅದಕ್ಕೋಸ್ಕರ ಮಂಡೇ ನೈಟೇ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಫಸ್ಟ್ ನೈಟನ್ನೇ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಬೆಳಗ್ಗೆ ಎದ್ದು ಮಾಮೂಲಿ ಮನೆ ಒರೆಸ್ಕೊಂಡ್ರೆ ಆಯಿತು ಅಂಥೇಳಿ ನೈಟೇ ನಾನು ಸ್ಟವ್ವು ಮತ್ತು ಇರೋ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಇಡೋಣ ಅಂಥೇಳಿ ನೈಟೇ ಸ್ಟವ್ವು ಮತ್ತು ಕೌಂಟರ್ ಟಾಪು ಹಾಗೆ ಪಾತ್ರೆಗಳನ್ನ ತೊಳೆದು ಇಡ್ತಾಯಿದ್ದೀನಿ. ಈ ಅಡುಗೆ ಮನೆ ಕೆಲಸ ಮುಗಿದ್ಬಿಟ್ರೆ ಎಲ್ಲ ಕೆಲಸ ಆದಂಗೆ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪಾತ್ರೆಗಳು ಇತ್ತು ಸ್ವಲ್ಪ, ಸೊ ನೈಟ್ ಅಂದರೆ ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟೆ ಮಲ್ಕೋತೀನಿ ಡೈಲಿ ನಾನು. ಸೊ ಹಾಗೆ ಕೂಡ ಇವತ್ತು ಕೂಡ ನೈಟು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟು, ಹಾಗೆ ಅಲ್ಲಿ ತೊಳೆದಾದ್ಮೇಲೆ ಸಿಂಕು ಮತ್ತು ನೆಲ್ಲಿ ಇದೆಯಲ್ವ ಅದನ್ನು ಕೂಡ ನಾನು ತೊಳೆದು ಬಿಡ್ತೀನಿ ನೈಟೇ. ಆವಾಗ ನನಗೆ ಸ್ವಲ್ಪ ಕ್ಲೀನ್ನೆಸ್ ಅನಿಸುತ್ತೆ. ಅದರಿಂದ ನಾನು ಪಾತ್ರೆಗಳು ತೊಳೆದಾದ್ಮೇಲೆ ಒಂದು ಸಲ ನೆಲ್ಲಿ ಮತ್ತು ಸಿಂಕ್ನ ತೊಳೆದ್ಬಿಟ್ಟೆ ಮಲ್ಕೊಳ್ಳೋದು. ಇವಾಗ ನೋಡ್ತಿರೋದು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಪುಟ್ಟದು ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾ ಇದ್ದೀನಿ. ಅಂದರೆ ಬಣ್ಣದ ರಂಗೋಲಿ ಬಿಡಬೇಕಲ್ವಾ ಸಂಕ್ರಾಂತಿ ಹಬ್ಬ ಮತ್ತು ನ್ಯೂ ಇಯರ್ ದಿನ ಬಣ್ಣದ ರಂಗೋಲಿ ಬಿಡ್ತೀವಿ. ಸೊ ಹಾಗಾಗಿ ಬಣ್ಣದ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಚಿಕ್ಕದೇ ಬಿಡ್ತಾ ಇದ್ದೀನಿ. ಊರ ಕಡೆ ಮುಂಚೆ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ತಾ ಇದ್ವಿ. ಅಂದರೆ ಅಲ್ಲೆಲ್ಲ ಜಾಸ್ತಿ ಜಾಗ ಇರ್ತಿತ್ತು. ಬಟ್ ಇವಾಗ ಬೆಂಗಳೂರಲ್ಲಿ ಮನೆ ಮುಂದೆ ಚಿಕ್ಕದಾಗೆ ಇರುತ್ತಲ್ವ ಜಾಗ, ಸೊ ಹಾಗಾಗಿ ಚಿಕ್ಕದೇ ರಂಗೋಲಿ ಬಿಡೋಣ ಅಂತೇಳಿ ಚಿಕ್ಕದೊಂದು ಹಾಗೆ ಚೊಕ್ಕವಾಗಿ ಒಂದು ರಂಗೋಲಿ ಬಿಟ್ಟು ಆಮೇಲೆ ದೇವ್ರ ಮನೆ ಪೂಜೆ ಮಾಡೋಣ ಅಂತೇಳಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಕಬ್ಬು ಇದನ್ನು ಹಂಚಿ ನಾವು ಒಳ್ಳೆ ಮಾತಾಡಿ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಹಾಗೆ ದೇವ್ರ ಮುಂದೆ ಕೂಡ ಎಳ್ಳು ಬೆಲ್ಲ ಮತ್ತು ಕಬ್ಬು ಎಲ್ಲ ಇಟ್ಟು ಪೂಜೆ ಮಾಡಿದೆ ನಾನು. ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ಬಂದೆ. ಅಂದರೆ ಇವಾಗ ಅವರೆಕಾಯಿ ಸೀಸನ್ನು ಆ್ಯಂಡ್ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ ಮತ್ತು ಕುಂಬಳಕಾಯಿ ಹಾಕಿ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಹಬ್ಬಕ್ಕೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ 7 ಥರದ್ದು ತರಕಾರಿಗಳನ್ನ ಹಾಕಿ ನಾವು ಪಲ್ಯ ಮಾಡುವಂಥದ್ದು. ಜೊತೆಗೆ ಕಿಚಡಿ ಮತ್ತು ಕಾಯಿ ತೊಗ ಮಾಡ್ತೀವಿ. ನಾನು ಷಷ್ಠಿ ಹಬ್ಬ ದಿನ ಮಾಡಿದ್ನಲ್ವ ಅದನ್ನೇ ಮಾಡೋದು. ಬಟ್ ಆದರೆ ಕಿಚಡಿ ಮತ್ತು ಕಾಯಿ ತೊಗ ಮಾಡೋದೇನು ತೋರಿಸ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ಷಷ್ಠಿ ಹಬ್ಬ ದಿನ ಮಾಡೋದನ್ನ ಹಾಕಿದ್ದೆ. ಅದಕ್ಕೆ ಇವಾಗ ಪಲ್ಯ ಮಾಡೋಕ್ಕೆ ನಾನು 7 ಥರದ್ದು ತರಕಾರಿ ತಗೋತಾ ಇದ್ದೀನಿ. ಒಂದು ಕುಂಬಳಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾರೆಟು, ಗೆಣಸು ಮತ್ತು ಬೀನ್ಸು, ಹಾಗೆ ಟೊಮೊಟೊ ಮತ್ತು ಅವರೆಕಾಯಿ ಇಷ್ಟನ್ನು ಹಾಕಿ ನಾನು ಇವಾಗ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಅವರೆಕಾಯಿನೆಲ್ಲ ಬಿಡಿಸ್ಕೊಂಡೆ. ಹಾಗೆ ಇವಾಗ ಎಲ್ಲ ತರಕಾರಿನ ತೊಳ್ಕೊಂಡು ಇವಾಗ ಪ್ರತಿಯೊಂದು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ 7 ಥರದ್ದು ಕ್ಯಾರೆಟು, ಆಲೂಗೆಡ್ಡೆ, ಗೆಣಸು, ಗೆಡ್ಡೆಕೋಸು, ಟೊಮೊಟೊ ಮತ್ತು ಬೀನ್ಸು ಈ ಥರ ಎಲ್ಲ ಥರದ ತರಕಾರಿನೂ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಗೆಣಸು ಮಾತ್ರ ತುಂಬ ಸಣ್ಣ ಕಟ್ ಮಾಡ್ಕೊತಿದ್ದೀನಿ, ಯಾಕಂದರೆ ಒಂದೇ ಕೂಗ್ಸೋದಲ್ವ. ಅಂದರೆ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದು ಪಲ್ಯನ, ಅಂದರೆ ಗೆಣಸು ಹಾಕಿ. ಸೊ ಹಾಗಾಗಿ ಒಂದೇ ಕೂಗಲ್ಲಿ ಅದು ಬೇಯಬೇಕು ಅನ್ನೋ ಕಾರಣಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗೆಡ್ಡೆಕೋಸದು ಸಿಪ್ಪೆಲ್ಲ ತೆಗೆದು ಅದನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡು, ಹಾಗೆ ಗೆಡ್ಡೆಕೋಸು ಆದಮೇಲೆ ಈ ಕುಂಬಳಕಾಯಿ ಇತ್ತಲ್ವ ಅದನ್ನು ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಮಾತ್ರ ನಾನು ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಅಲ್ವ ಕುಂಬಳಕಾಯಿ, ಅದಕ್ಕೋಸ್ಕರ ಅದನ್ನು ದಪ್ಪ ದಪ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಎಲ್ಲ ತರಕಾರಿಗಳನ್ನ ನಾನು ಇವಾಗ ಒಂದು ಕುಕ್ಕರ್ಲಿ ಹಾಕಿ, ಮತ್ತು ಅದಕ್ಕೆ ಅವರೆಕಾಯಿ ಆಲ್ರೆಡಿ ನಾನು ಬಿಡಿಸಿ ಮಡಿಕೊಂಡಿದ್ದೀನಲ್ವ ಅವರೆಕಾಯಿ, ಹಾಗೆ ಸ್ವಲ್ಪ ಉಪ್ಪು, ಅಂದರೆ ಅದು ತರಕಾರಿ ಮುಳುಗುವಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಆ್ಯಂಡ್ ಟೊಮಟೊ ಹಣ್ಣು ಕೂಡ ಹಾಕೋದು ಮರ್ತಿದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಕೂಗೋಕ್ಕೆ ನಾನು ಇವಾಗ ಇಟ್ಟಿದ್ದೀನಿ. ಅದು ಕೂಗೋ ಅಷ್ಟರಲ್ಲಿ ನಾನಿವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ, ಹಾಗೆ ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ನಾನು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಇದ್ರ ಮಧ್ಯೆ ನಾನು ಕಿಚಡಿ ಹಾಗೆ ಕಾಯಿ ತೊಗ ಇದನ್ನು ಕೂಡ ಮಾಡಿಕೊಂಡೆ. ಬಟ್ ಯಾಕೆ ಅದನ್ನು ತೋರಿಸ್ಲಿಲ್ಲ ಅಂದರೆ ಆಲ್ರೆಡಿ ನಾನು ಅದನ್ನು ಷಷ್ಠಿ ಹಬ್ಬ ದಿನ ಮಾಡಿದಂಥ ಲಾಗಲ್ಲಿ ತೋರಿಸಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ. ಸೊ ಹಾಗೆ ಅದು ತೋರಿಸಲಿಲ್ಲ. ಜೊತೆಗೆ ನಾನು ಈ ಥರ ತರಕಾರಿ ಎಲ್ಲ ಕಟ್ ಮಾಡಬೇಕಾದ್ರೆ ಒಂದು ಪೇಪರ್ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಆವಾಗ ನಾನು ಸಿಪ್ಪೆಲ್ಲ ತೆಗ್ದಿರ್ತೀನಲ್ವ, ಅದೆಲ್ಲ ಕೆಳಗಡೆ ಅಂಡಿ ಗಲೀಜಾಗಿರಲ್ಲ, ಆ ಪೇಪರ್ಲೇ ಇರುತ್ತೆ. ಸೊ ಆ ಪೇಪರ್ ತೆಗೆದು ಹಾಗೆ ಇಟ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಆ ಥರ ಪೇಪರ್ ಹಾಕ್ಕೊಂಡು ಅದ್ರ ಮೇಲೇ ತರಕಾರಿ ಎಲ್ಲ ಕಟ್ ಮಾಡ್ತೀನಿ.
ಇವಾಗ ಆಲ್ರೆಡಿ ಕುಕ್ಕರ್ ಒಂದು ವಿಸಿಲ್ ಆಗಿತ್ತು. ಸೊ ಹಾಗಾಗಿ ತರಕಾರಿ ಮತ್ತು ಅವರೆಕಾಯಿ ಬೆಂದಿತ್ತಲ್ವ, ಸೊ ಹಾಗಾಗಿ ಒಂದು ಜಾಲರಿ ಬೋಸಿಲಿ ನೀರು ಮತ್ತು ಅಂದರೆ ತರಕಾರಿ ಬೆಂದಿರೋ ನೀರು ಮತ್ತು ತರಕಾರಿನ ಸಪ್ರೇಟ್ ಮಾಡಿಕೊಂಡೆ. ಇವಾಗ ನಾನು ಯಾವ ಕುಕ್ಕರ್ಲಿ ತರಕಾರಿ ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡಿದ್ನೋ ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಒಣಮೆಣ್ಸಿಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಬಾಡಿಸ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ತರಕಾರಿ ಬೇಯೋಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ಇದನ್ನು ಫ್ರೈ ಮಾಡಿದ್ಮೇಲೆ ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಇವಾಗ ನಾನು ಬೇಯಿಸ್ಕೊಂಡಿರೋಂಥ ತರಕಾರಿ ಅವರೆಕಾಯಿನ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. 7 ಥರದ ತರಕಾರಿ ಹಾಕಿ ಮಾಡಿರುವಂತಹ ಪಲ್ಯ ರೆಡಿ ಆಯಿತು. ಸೊ ಪಲ್ಯ ಮಾಡೋಷ್ಟರಲ್ಲಿ ಕಿಚಡಿ ಮಾಡ್ಕೊಂಡಿದ್ದೆ, ಜೊತೆಗೆ ಕಾಯ್ದು ಕೂಡ ಮಾಡ್ಕೊಂಡಿದ್ದೆ. ನೋಡಿ, ಕಾಯ್ದು ಮತ್ತು ಕಿಚಡಿ ರೆಡಿಯಾಗಿದೆ, ಪಲ್ಯ ಕೂಡ ರೆಡಿ ಆಯಿತು. ಒಂದು ಕಿಚಡಿ ರೆಡಿ ಆಯಿತು. ಸಂಕ್ರಾಂತಿ ಹಬ್ಬದ ಊಟ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬವು ಕೂಡ ಕಿಚಡಿ ಮಾಡ್ತೀವಿ. ಕಿಚಡಿ ಮುದ್ದೆ ಮತ್ತು ಅದಕ್ಕೆ ಸ್ವೀಟು ಮತ್ತು ಇದಕ್ಕೆ ಸಾಂಬಾರು ಕೂಡ ಹಾಕೋಬೋದು. ಮತ್ತು ಇದಕ್ಕೆ ಪಲ್ಯ 7 ಥರದ ತರಕಾರಿಗಳನ್ನ ಸೇರಿ ಪಲ್ಯ ಮಾಡಿರೋದು ಈ ಹಬ್ಬದ ವಿಶೇಷ, ಸಂಕ್ರಾಂತಿ ಹಬ್ಬದ ವಿಶೇಷ. ಎಲ್ರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬ ಸುಖ ಶಾಂತಿ ನೆಮ್ಮದಿನ ತರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾವ, ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.